Okay, good morning students. First of all, welcome to online class. My dear students, today we deal with the fourth poem in the 9th standard English, the poem The Wonderful Words, written by Mary O'Neill. Mary Davenport O'Neill. So, my dear students, in this poem, the poetess says to us, whenever we speak wonderful words and try again and again words or actions better and better. So, we think always positive words, don't negative words. So, we are always optimistic in our life, not pessimistic. ನಾವೆಲ್ಲ ಆಶಾವಾದಿಯಾಗಿರಬೇಕು, ನಿರಾಶವಾದಿಯಾಗಿರಬಾರ್ದು. ಯಾವಾಗಲೂ ನಮ್ಮ ಚಿಂತನೆ ಧನಾತ್ಮಕವಾಗಿರಬೇಕು. ಮತ್ತೆ ಆ ಒಂದು ಮಾತನಾಡುವ ಪದಗಳು ನಿರರ್ಗಳ ಮತ್ತು ಅದ್ಭುತವಾಗಿರಬೇಕು ಅನ್ನೋ ಒಂದು ಅಂಶವನ್ನು ಇಲ್ಲಿ ಪದ್ಯದಲ್ಲಿ ನೋಡ್ತಾ ಇದ್ದೇವೆ. ಆಲ್ರೆಡಿ we learnt in the same action and words in the fourth poem, whatever we do, yes, our action in the restaurant, shops and public areas and conversation, elders, yes, in a different way we think positive words and good, better way, yes. Okay, my dear students, in this class, before we are going to class, first of all, we know the thought of the day. ಒಂದು ಚಿಂತನೆಯನ್ನು ನಾವು ನೋಡೋಣ. ಎಸ್, ಇವತ್ತಿನ ಚಿಂತನೆ ಏನು ಅಂತಂದ್ರೆ, ಅವರ್ ಗ್ರೇಟ್ ಪೊಯೆಟ್ Rabindranath Tagore's thought. Okay, write down in your notebook, my dear students. Thought of the day. Every child comes with the message that God is not yet discouraged of man. Rabindranath Tagore. Once again, every child comes with the message that God is not yet discouraged of man. Rabindranath Tagore. Every child, ಪ್ರತಿಯೊಂದು ಮಗು comes with the message, ಒಂದು ಸಂದೇಶದಿಂದ ಬರುತ್ತೆ. That God is not, ಅದು God is not, ಆದರೆ ದೇವರು ಅದನ್ನ ಹೌದು ಡಿಸ್ಕರೇಜ್ಡ್ ಆಫ್ ಮ್ಯಾನ್, ಆ ಮನುಷ್ಯನನ್ನ ಯಾವತ್ತೂ ಕೂಡ ಡಿಸ್ಕರೇಜ್ ಮಾಡಲ್ಲ, ಅದಕ್ಕೆ ಅಧೈರ್ಯವನ್ನು ತುಂಬೋದಿಲ್ಲ. ಕರೇಜ್ ಅಂದರೆ ನಿಮಗೆ ಧೈರ್ಯ, ಅಧೈರ್ಯವನ್ನು ಅದು ತುಂಬೋದಿಲ್ಲ ಮನುಷ್ಯನಿಗೆ ಅನ್ನೋ ಮಾತನ್ನ ಇಲ್ಲಿ ಹೇಳುತ್ತೆ. ನಾವು ಅದಕ್ಕೆ ಮೋಟಿವೇಟ್ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಎ ಗ್ರೇಟ್ ಥಾಟ್ ಬೈ ರವೀಂದ್ರನಾಥ್ ಟ್ಯಾಗೋರ್. ದ ಪಿಕ್ಚರ್ ಆಫ್ ಫೋಟೋ ಆಫ್ ರವೀಂದ್ರನಾಥ್ ಟ್ಯಾಗೋರ್. He was a great poet in the world, and he established or founded one school, Shantiniketana. Yes, Vishwabharati, famous in the world. He located in the ashram, yes, West Bengal. Okay, already we had studied in the 8th standard, first lesson, a day in the ashram, yes. Okay, very well, poet in the world. Okay, my dear students, next go to, before you read the poem, we are going to some phrasal and words in the sentence. ಕೆಲವು ಪದಗಳನ್ನು ಕೊಟ್ಟಿದ್ದಾನೆ, ಅವುಗಳನ್ನು ನಾವು ಪ್ರೇಜಲ್ ವರ್ಡ್ಸನ್ನು ನಾವು ಸೆಂಟೆನ್ಸ್ ಅಲ್ಲಿ ನಾವು ಬರೀಬೇಕು ಅನ್ನೋ ಒಂದು ಫ್ರೀ ರೀಡಿಂಗ್ ಟಾಸ್ಕ್ ಅನ್ನು ಕೊಟ್ಟಿದ್ದಾನೆ. ನೋಡೋಣ. ಆಸ್ಟನೇಶ್ಡ್. ಮೈ ಬ್ರದರ್ ವಾಸ್ ಆಸ್ಟನೇಶ್ಡ್ ಟು ಹಿಯರ್ ದಟ್ ಹಿ ಹ್ಯಾಡ್ ಗ್ರೇಟ್ ಗಾಡ್ ಜಾಬ್. ಮೈ ಬ್ರದರ್ ವಾಸ್ ಆಸ್ಟನೇಶ್ಡ್. ಏನೋ ಒಂದು ರೀತಿಯಲ್ಲಿ ಅವನಿಗೆ ಇದಾಗುತ್ತೆ. ಹಿಯರ್
ಈ ಗಾಟ್ ಎ ಜಾಬ್, ಅವನ ಜಾಬನ್ನ ಇಲ್ಲಿ ಪಡ್ಕೊಂಡ ಅನ್ನೋ ಮಾತನ್ನ ನಾವಿಲ್ಲಿ ನೋಡ್ತೀವಿ. ಅಸ್ಟೋನಿಶ್ಡ್ ಅಂದ್ರೆ ಆಶ್ಚರ್ಯ, ಆಶ್ಚರ್ಯದಿಂದ ಆಲಿಸಿದೆ. ಗಾಟ್ ಜಾಬ್ ಅನ್ನ ಪಡ್ಕೊಂಡಿದ್ದು ನಮ್ಮಣ್ಣ, ಆಶ್ಚರ್ಯ. ಸೆಕೆಂಡ್ ಒನ್, ಥ್ಯಾಂಕಿಂಗ್ ಸಮ್ ಒನ್, ಯಾರಿಗೆ ಒಬ್ಬರಿಗೆ ಕೃತಜ್ಞತೆ ಹೇಳ್ತೀವಿ. ಅದು ಹೇಗೆ? ಎಸ್, ಐ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಲಿಫ್ಟ್. ಐ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಲಿಫ್ಟ್. ನನಗೆ ಯಾರಾದರೂ ಒಂದು ಊರಿಗೆ ಜಾಗವನ್ನು ಬೈಕಲ್ಲಿ ಅಥವಾ ಕಾರಲ್ಲಿ ಬಿಟ್ಟದಕ್ಕೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಲ್ಲ, ಎಸ್, ಕೃತಜ್ಞನಾಗಿರ್ತೀವಿ. ಸೆಕೆಂಡ್ ಒನ್, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಕೈಂಡ್ ಹೆಲ್ಪ್. ಎಲ್ಲರಿಗೂ ಕೂಡ ತುಂಬ ಕೃತಜ್ಞತೆಗಳು, ಧನ್ಯವಾದಗಳು ನಿಮ್ಮ ಒಂದು ಒಳ್ಳೆಯ ಹೃದಯವಂತಿಕೆಯ ನೆರವಿಗೆ ಅನ್ನೋ ಒಂದು ಅರ್ಥ ಇದೆ. ಇನ್ನು ಥರ್ಡ್ ಒನ್, ರಿಕ್ವೆಸ್ಟಿಂಗ್ ಫಾರ್ ಹೆಲ್ಪ್, ದ ಪ್ರೈಸಲ್ ವರ್ಬ್. ಎಸ್, ಐ ರಿಕ್ವೆಸ್ಟೆಡ್ ಮೈ ಫ್ರೆಂಡ್ ಟು ಹೆಲ್ಪ್ ಮೀ ಆಫ್ RS 500 rupees. ನನ್ನ ಫ್ರೆಂಡ್ ನನಗೆ 500 ರೂಪಾಯಿಗಳನ್ನು ನಾನು ಬೇಡಿಕೊಂಡೆ, ರಿಕ್ವೆಸ್ಟ್ ಮಾಡಿಕೊಂಡೆ, ಅದನ್ನು ಕೊಟ್ಟ. ರಿಕ್ವೆಸ್ಟಿಂಗ್ ಫಾರ್ ಹೆಲ್ಪ್. ಸೊ ದಿಸ್ ಟೈಪ್ ಆಫ್ ರೈಟ್ ಸೆಂಟೆನ್ಸ್, phrasal verb, use the phrasal verb in our own sentences. 1 marks question in our examination. Fourth one, being happy. Indians are being happy when India won ICC World Cup. ಯಾವಾಗ ಭಾರತ ICC ವರ್ಲ್ಡ್ ಕಪ್ ಅನ್ನ ಗೆದ್ಕೊಳ್ತೋ ಅವಾಗ ಬೀಯಿಂಗ್ ಹ್ಯಾಪಿ, ಬಹಳ ಸಂತೋಷವಾಯಿತು ಅನ್ನೋ ಮಾತನ್ನ ಹೇಳ್ತಾನೆ. ಇನ್ನು 1983 ಕ್ಯಾಪ್ಟನ್ಸಿ ಆಫ್ ಕಪಿಲ್ ದೇವ್, ಆಲ್ರೆಡಿ ಸ್ಟಡಿಡ್ ಇನ್ ದ ಥರ್ಡ್ ಲೆಸನ್, ಮೈ ಬಿಗಿನಿಂಗ್ಸ್. ಎಸ್, ದ ನೆಕ್ಸ್ಟ್ ಸ್ಟೆಂಜಾ ವಿ ಆರ್ ಗೋಯಿಂಗ್ ಟು ಫಿಫ್ತ್ ಒನ್, ಫೀಲ್ ನರ್ವ್ಸ್. ಫೀಲ್ ನರ್ವ್ಸ್. ಡೀರ್ ಫೀಲ್ ನರ್ವ್ಸ್ ವೆನ್ ಟೈಗರ್ ಅಪ್ರೋಚಸ್. ಟೈಗರ್ ಯಾವಾಗ ಅಟ್ಯಾಕ್ ಮಾಡುತ್ತೋ ಅವಾಗ ಡೀರ್ ಯಾವಾಗಲೂ ಕೂಡ ಜಿಂಕೆ ನರ್ವಸ್ ಆಗುತ್ತೆ. ಅಂದರೆ ನರ್ವಸ್ ಈಗಾಗಲೇ ನಿಮ್ಗೆ ಗೊತ್ತಿದೆ, ಬಹಳ ಹೀನ ಆಗುವುದು ಅಂತಂದೇಳಿ, ದುರ್ಬಲ ಆಗುವುದು ಅಂತಂದೇಳಿ. ಅಪಲಾಜಿಂಗ್ ಟು ಸಮ್ ಒನ್, ಕೆಲವರಿಗೆ ನಾವು ಕೇಳ್ಕೊಳ್ತೀವಿ ಅಪಲಾಜಿ, ಕ್ಷಮಾಪಣೆ. ಐ ಮಸ್ಟ್ ಅಪಲೈಸ್ ಫಾರ್ ನಾಟ್ ಬೀಯಿಂಗ್ ಏಬಲ್ ಟು ಮೀಟ್ ಯು. ನನಗೆ ಸಮರ್ಥ ಆಗಲಿಲ್ಲ ಭೇಟಿ ಆಗಲಿಕ್ಕೆ, ನನ್ನನ್ನು ಕ್ಷಮಿಸಿಬಿಡು, ಕ್ಷಮಾಪಣೆ ಅಂತಂದೇಳಿ ಕರಿತೀವಲ್ಲ ಯಾರೋ ಒಬ್ಬರಿಗೆ ಆ ರೀತಿಯಾಗಿ. ಐ ಮಸ್ಟ್ ಅಪಲೈಸ್ ಫಾರ್ ನಾಟ್ ಬೀಯಿಂಗ್ ಏಬಲ್ ಟು ಮೀಟ್ ಯು ಅನ್ನೋ ಒಂದು ಅರ್ಥದಲ್ಲಿ ಕೊಡೋದು, ಅಪಲೈಸಿಂಗ್ ಟು ಸಮ್ ಒನ್. ಸೆವೆಂತ್ ಒನ್, ಹೆಲ್ಪಿಂಗ್ ಎ ಬ್ಲೈಂಡ್. ಹೆಲ್ಪಿಂಗ್ ಎ ಬ್ಲೈಂಡ್. ಮೈ ಫಾದರ್ ಹೆಲ್ಪ್ಸ್ ದ ಬ್ಲೈಂಡ್ಸ್ ಬೈ ಗಿವಿಂಗ್ ಮನಿ ಎವ್ರಿ ಮಂತ್. ಹೆಲ್ಪಿಂಗ್ ಎ ಬ್ಲೈಂಡ್ ಇಟ್ ಮೀನ್ಸ್ ಅಂದರೆ ಮೈ ಫಾದರ್ ಹೆಲ್ಪ್ಸ್ ದ ಬ್ಲೈಂಡ್. ನಮ್ಮ ತಂದೆ ನೆರವನ್ನು ನೀಡಿದರು ಬ್ಲೈಂಡ್ಸ್, ಯಾರಂದರೆ ಕುರುಡರಿಗೆ. ಗಿವಿಂಗ್ ಮನಿ ಎವ್ರಿ ಮಂತ್, ಪ್ರತಿ ತಿಂಗಳು ಅವರಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ಎಸ್, ಗಿವಿಂಗ್ ಮನಿ ಕೊಡ್ತಾ ಇದ್ದಾರೆ ಆ ಬಡ ಕುರುಡರಿಗೆ ನಮ್ಮ ಮಾತನ್ನು ಹೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಮ್ಯಾಜಿನ್ ಯು ಆರ್ ಹಿಯರ್ ಇನ್ ಅ ಸ್ಟ್ರೇಂಜ್ ಪ್ಲೇಸ್. ನೀವು ಒಂದು ಅಪರಿಚಿತವಾದ ಸ್ಥಳದಲ್ಲಿದ್ದೀರಿ, ಅಂದರೆ ನಿಮಗೆ ಗೊತ್ತಿಲ್ಲದ ಒಂದು ಸ್ಥಳದಲ್ಲಿದ್ದೀರಿ, ಸ್ಟ್ರೇಂಜ್ ಪ್ಲೇಸಲ್ಲಿದ್ದೀರಿ. And the people use different language. You did not speak on that language. Okay, how will you communicate with them? ಅವ್ರ ಜೊತೆ ಹೇಗೆ ನೀವು ಸಂಭಾಷಣೆ ಮಾಡ್ತೀರಿ? ಆ ಸಿಚುವೇಶನ್ ಅಲ್ಲಿ ಡಿಸ್ಕಸ್ ಯುವರ್ ಫ್ರೆಂಡ್. ಎಸ್, ಯು ಆರ್ ನ್ಯೂ ಪೀಪಲ್ on that society or that village or that city. How your conversation? Yes, our conversation is very nicely, very important, nice words. Sir, I am Shanmukh. I am new to in this place. Sir, please tell me, KSRTC bus stand, where sir? So government bus stand, where sir? This type of way, very nicely. Yes, we told good words in better way and nice way. So we reach our place. So this type of conversation of new area. Okay, my dear students, very important. Next, go to about the poet. Very important, about the poet.
About the poet, Mary Davenport O'Neill. Mary Davenport O'Neill. 3rd May 1898 to 1957. Only 59 years lived in the heart. 3rd May 1898 to 1957. How many years lived in the heart? 59 years lived in the heart. Was an Irish poet. ಇವಳೊಬ್ಬ ಐರ್ಲೆಂಡಿನ ಕವಿಯತ್ರಿ. ಐರ್ಲೆಂಡಿನ ಒಬ್ಬ ಕವಿಯತ್ರಿ. ಅಂಡ್ ಡ್ರಾಮಟಿಸ್ಟ್. ಇವಳೊಬ್ಬ ನಾಟಕಗಾರ್ತಿ. ನಾಟಕಗಾರ್ತಿ ಅಂತ ಕರಿತೇವಲ್ಲ, ನಾಟಕದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವಂತ ಒಬ್ಬ ಕವಿ ಮತ್ತು ನಾಟಕಗಾರ್ತಿ ಅನ್ನೋದನ್ನ ನೋಡ್ತೀವಿ. ಅಂಡ್ ಎ ಫ್ರೆಂಡ್ ಅಂಡ್ ಕಲೀಗ್ ಆಫ್ WB Yeats. ಅಷ್ಟೇ ಅಲ್ಲ, ಇವರು ಫ್ರೆಂಡ್ ಆಗಿರ್ತಾರೆ, ಸ್ನೇಹಿತೆ ಆಗಿರ್ತಾಳೆ. ಅಂಡ್ ಕಲೀಗ್, ಒಂದು ವೃತ್ತಿ ಬಾಂಧವರಲ್ಲಿ ಜೊತೆ ಇರ್ತಾರೆ. ಯಾರ್ಯಾರು ಅಂದ್ರೆ WB Yeats, ಇವರೊಬ್ಬ ಗ್ರೇಟ್ ಪೊಯಟ್ಸ್. WB Yeats, ರಸಲ್ ಅಂಡ್ ಆಸ್ಟಿನ್ ಕ್ಲಾರ್ಕ್. ಇವರು ಮೂವರು ಕೂಡ ಈ ಡೆವನ್ಫೋರ್ಟ್ ಓ'ನೈಲ್ಗೆ ಫ್ರೆಂಡ್ ಮತ್ತು ಕಲಿಗಾಗಿ ಇರ್ತಾರೆ ಅನ್ನೋ ಮಾತನ್ನ ನೆನಪಿಸಿಕೊಳ್ತಾಳೆ. ಮೇರಿ ಡೆವನ್ಫೋರ್ಟ್ ವಾಸ್ ಬಾರ್ನ್ ಇನ್ ಲಗೇರಿಯಾ. ಇವಳು ಹುಟ್ಟಿದ್ದು ಲಗೇರಿಯಾನ ಒಂದು ಪ್ರದೇಶದಲ್ಲಿ. ಕಂಟ್ರಿ ಗಾಲ್ವೆ, ಐರ್ಲೆಂಡ್. ಐರ್ಲೆಂಡಿನ ಒಂದು ಗಾಲ್ವೆ, ಅಲ್ಲಿ ಹುಟ್ಟಿರೋದು ಇವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಇವಳು ಹುಟ್ಟಿದ್ದು ಐರ್ಲೆಂಡಿನ ಲಗೇರಿಯಾ ಗಾಲ್ವೆ ಎಂಬ ಪ್ರದೇಶದಲ್ಲಿ. ಶಿವಾಜಿ ಪೀಪಲ್ ಆಫ್ ಡೊಮಿನಿಯನ್ ಕಾನ್ವೆಂಟ್ ಇನ್ ಎಜಲ್ ಅಲೆಕ್ಲಿಸ್ ಸ್ಟ್ರೀಟ್, ಡಬ್ಲಿನ್. ಶಿವಾಜಿ ಪೀಪಲ್ ಅಲ್ಲಿ ಒಂದು ಮಗಳಾಗಿ ಡೊಮಿನಿಯನ್ ಕಾನ್ವೆಂಟ್ ಅಲ್ಲಿ ಅಭ್ಯಾಸವನ್ನು ಮಾಡ್ತಾಳೆ. ಎಕ್ಲಿಸ್ ಸ್ಟ್ರೀಟ್, ಡಬ್ಲಿನ್ನಲ್ಲಿ. ಶಿ ಸ್ಟಡಿ ಟೀಚಿಂಗ್ ಅಟ್ ದ ಮೆಟ್ರೋಪಾಲಿಟನ್ ಕಾಲೇಜ್ ಆಫ್ ಆರ್ಟ್. ಅವರು ಮುಂದೆ ಅಭ್ಯಾಸವನ್ನು ಮಾಡ್ತಾರೆ ಮೆಟ್ರೋಪಾಲಿಟನ್ ಕಾಲೇಜ್ ಆಫ್ ಆರ್ಟ್. ಮೆಟ್ರೋಪಾಲಿಟನ್ ಕಾಲೇಜ್ನಲ್ಲಿ ಆ ಆರ್ಟ್ ಅಲ್ಲಿ ತನ್ನ ಅಭ್ಯಾಸವನ್ನು ಮುಂದುವರಿಸಿದರು, ಅಂದ್ರೆ ಮಾಡಿದರು. ದ ಪ್ರೆಸೆಂಟ್ ಡೇ ಕಾಲೇಜ್ ಅಂದರೆ ನ್ಯಾಷನಲ್ ಕಾಲೇಜ್ ಆಫ್ ಆರ್ಟ್, ಡಬ್ಲಿನ್. ಡಬ್ಲಿನ್ನಲ್ಲಿರುವಂತಹ ರಾಷ್ಟ್ರೀಯ ಕಲಾ ಒಂದು ಕಾಲೇಜ್ ಆಗಿದೆ ಈಗ ಅದು. ಫ್ರಮ್ 1889 to 1902 ಅವಾಗ ಅಭ್ಯಾಸವನ್ನ ಮಾಡಿದ್ರು. ಸಿ ಪಬ್ಲಿಷ್ಡ್ 3 ವೇಸಸ್ ಪ್ಲೇಸ್. 3 ರೀತಿಯಾದಂಥ ಒಂದು ಕವನಗಳನ್ನ, ಇವಳು ನಾಟಕಗಳನ್ನ ಆ ರಚನೆಯನ್ನ ಮಾಡಿದಳೆ. ಇಲ್ಲಿ ಪ್ಲೇಸ್ ಅಂದ್ರೆ ನಾಟಕಗಳು, ಪಬ್ಲಿಷ್ಡ್ ಅಂದ್ರೆ ಪ್ರಕಟಿಸಿದ್ದಾಳೆ. ಬ್ಲೂ ಬೇರ್ 1933, ಕೈನ್ 1945 ಅಂಡ್ ಔಟ್ ಆಫ್ ದ ಡಾರ್ಕ್ನೆಸ್ 1947. ಈ 3 ಅವಳು ಇಲ್ಲಿ ಪ್ರಕಟಣೆ ಮಾಡಿರುವಂತ ವೆಸ್ ಪ್ಲೇಸ್ ಅಂತಂದ್ರೆ ಪದ್ಯಗಳ ಕುರಿತಂತ ನಾಟಕಗಳು. ಅಂಡ್ ನೆಕ್ಸ್ಟ್ ಗೋ ಟು ಅವರ್ ಕಲೆಕ್ಷನ್. ಅವಳ ಒಂದು ಸಂಗ್ರಹ. ಕಲೆಕ್ಷನ್ ಅಂದ್ರೆ ಸಂಗ್ರಹಣೆ, ಸಂಗ್ರಹ. ಪ್ರೊಮೆಥೀಸ್ ಅಂಡ್ ಅದರ್ ಪಯಮ್ಸ್ ವಾಸ್ ದ ಫಸ್ಟ್ ಕಲೆಕ್ಷನ್ ಆಫ್ ಪೊಯಟ್ರಿ ಪಬ್ಲಿಷ್ಡ್ ಬೈ ಆನ್ ಐರಿಷ್ ಪೊಯಟ್. ಇಲ್ಲಿ ಪ್ರೊಮೆಥೀಸ್ ಮತ್ತು ಅದರ್ ಪಯಮ್ಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಸಂಗ್ರಹಣೆ ಮಾಡಿದಂತ ಸಂಗ್ರಹಣೆ ಮಾಡಿ ಪ್ರಕಟಣೆಯನ್ನ ಮಾಡಿದಂತ ಮೊಟ್ಟ ಮೊದಲ ಐರ್ಲೆಂಡಿನ ಕವಿಯತ್ರಿ ಇವಳು ಅನ್ನೋದನ್ನ ನೋಡ್ತಾ ಇದ್ವಿ. ಬಿಸೈಡ್ಸ್, ಅದ್ರ ಪಕ್ಕದಲ್ಲಿ ಜೊತೆಯಲ್ಲಿಯೇ ಈಟ್ಸ್ ಅಂದ್ರೆ ಸಾಚರ ಕಲುಗಾಗಿರ್ತಾನಲ್ಲ, ಈಟ್ ವಿಚ್ ಕುಡ್ ಬಿ ಕನ್ಸಿಡರ್ಡ್ ಮಾಡರ್ನಿಸ್ಟ್. ಅವನು ನಿರ್ಧರಿಸ್ತಾರೆ. ಇವ್ರ ಜೊತೆಗೆ ಇರೋ ಪಕ್ಕದಲ್ಲಿ ಕುಡ್ ಬಿ ಕನ್ಸಿಡರ್, ನಿರ್ಧರಿಸಿದ್ರು ಮಾಡರ್ನಿಸ್ಟ್. ಇವಳೊಬ್ಬ ಆಧುನಿಕ. ಸೊ ಸಿ ಈಸ್ ಒನ್ ಆಫ್ ಎ ಸ್ಮಾಲ್ ನಂಬರ್ ಆಫ್ ನೌನ್ ಅರ್ಲಿ 20th century ಐರಿಷ್ ಮಾಡರ್ನಿಸ್ಟ್ ವುಮೆನ್ಸ್ ಪೊಯಟ್. 20ನೇ ಶತಮಾನದ ಐರ್ಲೆಂಡಿನ ಆಧುನಿಕ ಮಹಿಳಾ ಕವಿಯತ್ರಿಗಳಲ್ಲಿ ಇವಳು ಕೂಡ ಬಹಳ ಚಿರಪರಿಚಿತವಾದಂಥ ಅಲ್ಪಸಂಖ್ಯೆಯಲ್ಲಿ ಇವಳು ಕೂಡ ಒಬ್ಬಳು ಅನ್ನೋದನ್ನ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅಂದ್ರೆ 20ನೇ ಶತಮಾನದ ಐರ್ಲೆಂಡಿನ ಆಧುನಿಕ ಮಹಿಳಾ ಕವಿಯತ್ರಿಯಲ್ಲಿ ಅಲ್ಪ ಮಹಿಳೆಯರಲ್ಲಿ ಇವಳು ಕೂಡ ಒಬ್ಬಳು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾರು? ಮೇರಿ ಡೆವನ್ಫೋರ್ಟ್ ಓ'ನೈಲ್. ಸೊ ದಿಸ್ ಪಿಕ್ಚರ್ ಶೋಸ್ she is Irish poet. She is Irish poet. Mary Davenport O'Neill.
Okay, my dear students. Okay, my dear students. Before we are going to class, we know some difficulty words or glossary words. The first one is survive. It means wrinkle, dry up, waste away. It means ಅಂದ್ರೆ ಬಾಳಾದ, ಬಾಡಿದ, ಆಳಾದ, ಬಾಡಿದ, ಸುಕ್ಕುಗಟ್ಟಿದ, ಒಣಗಿದ ಅಂತ ಅರ್ಥ. Second one is groom. Groom it means brush or clean up. ಅಂದರೆ ಸ್ವಚ್ಛವಾಗಿರುವ, ಕ್ಲೀನ್ ಮಾಡಿರುವ ಅಂತ ಅರ್ಥವನ್ನು ಕೊಡುವಂಥದ್ದು. ಹೊರ ಹೊಮ್ಮೋಸುವುದು, ಕ್ಲೀನ್ ಅಪ್, ಸರಿ ಮಾಡೋದು, ಬ್ರಷ್ ಮಾಡಿ ಕ್ಲೀನ್ ಮಾಡ್ತಾರಲ್ಲ ಹಾಗೆ. ಸ್ವಿಂಗ್ ಇಟ್ ಮೀನ್ಸ್ ಮೂವರ್ ಟು ಆ್ಯಂಡ್ ಫ್ರೋ, ಮೂವರ್ ಟು ಆ್ಯಂಡ್ ಫ್ರೋ ಅರ್ಥವನ್ನು ಚಲಿಸುವಂಥದ್ದು. ಸ್ವಿಂಗ್ ತಿರುವುದು ಅಂತ. ಮಾರ್ವಲೆಸ್ ಅಂದರೆ ವಂಡರ್ಫುಲ್, ಅದ್ಭುತ, ಸ್ಪ್ಲೆಂಡೆಡ್ ಅಂತ. ಒಂದು ರೀತಿ ಅದ್ಭುತವಾದದ್ದು, ಬಹಳ ಅದ್ಭುತವಾದಂಥ ಒಂದು ಅಂಶವನ್ನು ಕೊಡೋದಿಲ್ಲಿ. ಮಾರ್ವಲೆಸ್ ಅಂದರೆ ವಂಡರ್ಫುಲ್ ಅಂತ ಅರ್ಥವನ್ನು ಕೊಡೋದು, ಅದ್ಭುತವಾದ ಆಶ್ಚರ್ಯವನ್ನು ತರೋದು. ಲಾಂಗಿಂಗ್, ಡಿಸೈರ್. ಲಾಂಗಿಂಗ್ ನಿಮಗೆ ಡಿಸೈರ್ ಅಂದರೆ ಆಸೆ, ಆಕಾಂಕ್ಷೆ ಅಂತ. ಥರ್ಸ್ಟಿ ಇಟ್ ಮೀನ್ಸ್ ಹಸಿವು. ಹೇರ್ನಿಂಗ್ ಅಂತ ಅರ್ಥವನ್ನು ಕೊಡುವಂಥದ್ದು. ಲಾಂಗಿಂಗ್ ಅಂದರೆ ಆ ಅರ್ಥವನ್ನು ಕೊಡೋದು, ಇಷ್ಟ ಅಂತ. ಹೋಲ್ಡಿಂಗ್, ಕ್ಯಾರಿ, ಎತ್ಕೊಂಡು ಹೋಗೋದು, ತೆಗೆದುಕೊಂಡು ಹೋಗೋದು ಅನ್ನೋ ಮಾತನ್ನು ಇಲ್ಲಿ ಕೊಡ್ಕೋದು. ಬಂಧಿಸು ಅಥವಾ ಹಿಡಿದಿಡು ಅಂತ ಅರ್ಥವನ್ನು ಕೊಡುವಂಥದ್ದು. ಹಿಡಿದಿಡು ಅಥವಾ ತೆಗೆದುಕೊಂಡು ಹೋಗು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಗೋ ಟು poem. First of all, I am singing the poem. Later on, all of you sing it. Okay? Okay, my dear students, listen carefully. Okay, first of all, I am singing. The wonderful words written by Mary O. Knight. Never let a thought survive and die for want of a way to say it. For English is a wonderful game and all of you can play it. Never let a thought survive and die for want of a way to say it. For English is a wonderful game and all of you can play it. Okay, second stanza. All that you do is match the words to the brightest thought in your head, so that they come out clear and true and handsomely groomed and fed for many of the loveliest things have never yet been said. All that you do is match the words to the brightest thought in your head, so that they come out clear and true and handsomely groomed and fed for many of the loveliest things have never yet been said. Third stanza. Words are the food and dress of thought. They give it its body and swing, and everyone's longing today to hear from some fresh and beautiful thing. Words are the food and dress of thought. They give it its body and swing, and everyone's longing today is to hear some fresh and beautiful thing. Last stanza. But only words can free a thought from its prison behind your eyes. Maybe your mind is holding now a marvelous new surprise. But only words can free a thought from its prison behind your eyes.
maybe your mind is holding now a marvelous new surprise. A marvelous new surprise. A marvelous new surprise. Okay, my dear students, completed my reading swinging skill. My dear students, all of you singing in this poem, okay? Okay, my dear students. In your mind, singing in the poem. Okay, start. Okay, my dear students. Some students are very nice singing in this poem. My dear students, singing also one of the skill of ours. ಇದು ಕೂಡ ಒಂದು ಕೌಶಲ್ಯ. ಎಲ್ಲರೂ ಕೂಡ ರಾಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಸಿಂಗಿಂಗ್ ಈಸ್ ಆಲ್ವೇಸ್ good. Okay, singing is a nice skill in our life or in our learning. Okay, my dear students, next go to stanza wise describe the poem and illustrate with example. Okay, my dear students. Okay, my dear students, the wonderful words written by Mary O. Nye. So the poetess says in the poem, we never thought or die. Always we want to say good words or good thought in your mind. Because English language is a game, good language, play it. Yes. ಯಾವುದೇ ಒಂದು ಭಾಷೆ ಒಂದು ಆಟ ಇದ್ದಾಗ ಅದನ್ನು ಚೆನ್ನಾಗಿ ಆಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಎಸ್, ಹಾಗಾಗಿ ಯು ಡೂ ಮ್ಯಾಚ್ ದ ವರ್ಡ್ಸ್, ಅವನ್ನ ಬಹಳ ಸ್ಪಷ್ಟವಾಗಿ ಒಂದಕ್ಕೊಂದು ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಬೇಕು. ಸೊ ಫೀಡ್ ದ ವರ್ಡ್ಸ್, ನಾವು ಅವುಗಳನ್ನು ಆಹಾರವಾಗಿ ಬಳಕೆ ಮಾಡ್ಕೊಳ್ಬೇಕು. ಆ್ಯಂಡ್ ದ ಬ್ಯೂಟಿಫುಲ್ ವರ್ಡ್ಸ್ ಇನ್ ಅವರ್ ಡ್ರೆಸ್ ಆ್ಯಂಡ್ ಅವರ್ ಫುಡ್, ನಮ್ಮ ಬಟ್ಟೆ ಆಹಾರಗಳಲ್ಲಿ ಕೂಡ ಇರಬೇಕು. Yes, everyone and all the days we are speaking good words. The words is marvelous and surprise words. Yes. Okay, my dear students, we always to speak good words or best words. Okay. Okay, my dear students. Okay, my dear students, the first paragraph or first stanza. Okay. Never let a thought survive and die for want of a way to say it. For English is a wonderful game and all of you can play it. Never, never ಅಂದರೆ ಸಾಧ್ಯವಿಲ್ಲ ಅಂತ. ನೆವರ್ ಅಂದ್ರೆ ಏನು? ಸಾಧ್ಯವಿಲ್ಲ. ಇಲ್ಲಿ ಬತ್ತಬಾರದು ಅಂತ, ನಮ್ಮ ಯೋಚನೆಗಳು ಬತ್ತಬಾರದು ಅಂತಂದೇಳಿ. ಲೆಟ್ ಎ ಥಾಟ್, ಥಾಟ್ ಅಂದ್ರೆ ನಿಮಗೆ ಆಲೋಚನೆಗಳು, ನಮ್ಮ ಚಿಂತನೆಗಳು ಶರ್ವಲ್ ಅಂಡ್ ಡೈ ಅಂತ ಹೇಳ್ತದಾನೆ. ಅವು ಯಾವಾಗಲೂ ಕೂಡ ಹಾಳಾಗಬಾರ್ದು, ಹಾಳಾಗ್ಲಿಕ್ಕೆ ನಾವು ಬಿಡಬಾರದು ಅಂತ. ನೆವರ್ ಅಂದ್ರೆ ಸಾಧ್ಯವಿಲ್ಲ ಅಂತ, ಇಲ್ಲಿ ಬಿಡಬಾರದು ಅಂತ ಅರ್ಥ. ಅಂಡ್ ಡೈ, ಅವಕ್ಕೆ ಸಾಯಲಿಕ್ಕೆ ಬಿಡಬಾರ್ದು ನಾವು. ಅವು ಬತ್ತಬಾರ್ದು, ಅವು ಆಳವಾಗಬಾರ್ದು. ಬತ್ತಿದ್ರೆ ಹಾಳಾದ್ರೆ ಯಾರು ಕೂಡ ಬೇಡಿಕೆ ಇರೋದಿಲ್ಲ. ಅವು ಸಾಯಲಿಕ್ಕೆ ಬಿಡಬಾರ್ದು. ಯಾವುಗಳನ್ನ? ಥಾಟ್, ನಮ್ಮ ಚಿಂತನೆಗಳ ಆಲೋಚನೆಗಳನ್ನ. ಫಾರ್ ವಾಂಟ್ ಆಫ್ ಎ ವೇ ಟು ಸೇ ಇಟ್. ವಾಂಟ್ ಒಂದರ್ಥದಲ್ಲೇ ಬಯಸುವಂತ, ಇಲ್ಲಿ ನಮ್ಮ ವಿಚಾರಧಾರೆಗಳನ್ನ ಆಫ್ ಎ ವೇ, ಆ ದಾರಿಯಲ್ಲಿ ನಾವು ಟು ಸೇ, ಸೇ ಅಂದ್ರೆ ಇಲ್ಲಿ ವ್ಯಕ್ತಪಡಿಸಿ ಹೇಳೋಲ್ಲ, ವ್ಯಕ್ತಪಡಿಸ್ಬೇಕು ಅವುಗಳನ್ನ. ನಮ್ಮ ವಿಚಾರಧಾರೆಗಳನ್ನ, ಆ ಚಿಂತನೆಗಳನ್ನ ಸಾಯದ ಹಾಗೆ, ಹಾಳಾಗುವುದ ಹಾಗೆ ಬಿಡಬಾರದು. ಅವುಗಳನ್ನು ನಾವು ವ್ಯಕ್ತಪಡಿಸಬೇಕು, ಅವುಗಳನ್ನ ಹೇಳಬೇಕು ಅನ್ನೋ ಮಾತನ್ನ ಇಲ್ಲಿ ದ poetess Mary O. Nye said to us. Because for English is a wonderful game.
ಇಂಗ್ಲಿಷ್ ಅನ್ನೋದು ಒಂದು ಸುಂದರವಾದ ಆಟ, ಒಂದು ಅದ್ಭುತವಾದ ಆಟ. ಅಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ನೋಡಿ, ಇಂಗ್ಲಿಷ್ ಅನ್ನೋದು ಒಂದು ಸುಂದರವಾದ ಆಟ, ನಾವೆಲ್ಲರೂ ಕೂಡ ಅದನ್ನು ಆಡಬಹುದು. ಎಸ್, ಅದೊಂದು ಸುಂದರವಾದ ಆಟ. ಆ ಲ್ಯಾಂಗ್ವೇಜನ್ನು ಯಾರು ಚೆನ್ನಾಗಿ ಕಲಿತಾರೋ, ಎಸ್, ವೆರಿ ಈಸಿ ಟು ಪ್ಲೇ ಇಟ್, ಬಹಳ ಸುಲಭವಾಗಿ ನಾವು ಆಡಬಹುದು ಅನ್ನೋದನ್ನ ಇಲ್ಲಿ ಕವಿಯತ್ರಿ ನಮಗೆ ಹೇಳ್ತಾ ಇದ್ದಾರೆ. ಬಹಳ ಸುಲಭವಾಗಿ ಅದನ್ನು ಬಳಸಬಹುದು ಅಥವಾ ಅದನ್ನು ಹೇಳ್ಬಹುದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮೈ ಡಿಯರ್ ಸ್ಟೂಡೆಂಟ್. ಎಸ್, ದ ಫಸ್ಟ್ ಪಿಕ್ಚರ್ ಶೋಸ್ ವಂಡರ್ಫುಲ್ ವರ್ಡ್ಸ್. ಎಸ್, ವಂಡರ್ಫುಲ್ ಪಿಕ್ಚರ್ಸ್ and wonderful things, yes, events in the first picture. Yes, English is a wonderful game in the second picture. Yes, we can all of you play it very easily in the second picture. Some of students playing kids football in the field. Yes, very nice. This way we do it. Okay, my dear students. Okay, next go to second stanza. All that you do is map the words to the brightest thoughts in your head, so that they come out clear and true, and handsomely groomed and fed for many of the loveliest things have never yet been said. All that you do is match the word. ನಾವು ಯಾವಾಗಲೂ ಕೂಡ ಡೂ ಅಂದರೆ ಮಾಡು, ಬಳಸಬೇಕಿಲ್ಲಿ. ಯಾವಾಗಲೂ ಏನಂದ್ರೆ ಮ್ಯಾಚ್ ದ ವರ್ಡ್, ಸೂಕ್ತ ಪದಗಳನ್ನು, ಹೊಂದಿಕೊಳ್ಳುವ ಪದಗಳನ್ನು, ಒಂದಕ್ಕೊಂದು ಸರಾಗವಾಗಿ ಹೊಂದಿಕೊಳ್ಳುವ ಪದಗಳನ್ನು ನಾವು ಬಳಸಬೇಕು ನಮ್ಮ ಮಾತುಗಳಲ್ಲಿ. ಎಸ್, ಮ್ಯಾಚ್ ದ ವರ್ಡ್ಸ್ ಅಂದರೆ ಡೂ ಮಾಡಬೇಕಾ, ಬಳಸಬೇಕು. ಆ ಹೊಂದಿಸಿಕೊಳ್ಳುವಂಥ ಪದಗಳನ್ನು ನಾವು ಚೆನ್ನಾಗಿ ಮಾತಾಡಬೇಕು. ಕೆಲವ್ರು ಮಾತಾಡ್ತಿದ್ರೆ ಕೇಳಬೇಕೇ ಅನಿಸುತ್ತೆ, ಕೆಲವ್ರನ್ನ ಕಲ್ ತಗೊಂಡು ಹೊಡಿಬೇಕು ಅನಿಸುತ್ತೆ. ಎಸ್, ಬಿಕಾಸ್ ನಮ್ಮ ವರ್ಡ್ಸಲ್ಲಿ ನಿರರ್ಗಳವಾಗಿರೋದಿಲ್ಲ. ಒಳ್ಳೆ ಮಾತುಗಳು, ಒಳ್ಳೆ ಪದಗಳಿದ್ದಾಗ ನಿಜವಾಗ್ಲೂ ಆ ಭಾಷಣಕಾರ ಚೆನ್ನಾಗಿ ನಮ್ಮನ್ನು ಗಲಾಟೆ ಮಾಡದೆ ಅದನ್ನ ಅವಧಾನವನ್ನು ಕೇಂದ್ರೀಕರಿಸ್ಕೊಳ್ತಾರೆ. ಟು ದ ಬ್ರೈಟೆಸ್ಟ್ ಥಾಟ್ ಇನ್ ಯುವರ್ ಹೆಡ್. ಯಾವಾಗಲೂ ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ತಲೆ ಒಳಗೆ ಬ್ರೈಟೆಸ್ಟ್ ಥಾಟ್ ಅಂತ ಹೇಳ್ತಾನೆ. ಒಂದು ಬಹಳ ಪ್ರಮುಖವಾದಂಥ ಯಾವುದೇ ರೀತಿಯಾದಂಥ ಒಂದು ವಿಚಾರಧಾರೆ, ಅದು ಬಹಳ ಒಳೆಯುವ, ಬಹಳ ಒಂದು ರೀತಿಯಾದಂಥ ಉತ್ತಮವಾಗಿರುವಂಥ ಒಂದು ವಿಚಾರಧಾರೆಯಾಗಿರಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಬ್ರೈಟೆಸ್ಟ್ ಅಂತ ನಿಮಗೆ ಗೊತ್ತಿದೆ, ಬಹಳ ಒಂದು ಉತ್ಕೃಷ್ಟ ಮಟ್ಟದ, ಉನ್ನತ ಮಟ್ಟದ ಒಂದು ಯೋಚನೆ ನಿಮ್ಮ ತಲೆ ಒಳಗೆ ಉಳಿತಾ ಇರಬೇಕು. ಸೊ ದಟ್ ದೇ ಕಮ್ ಔಟ್ ಕ್ಲಿಯರ್ ಅಂಡ್ ಟ್ರೂ. ಸೊ ದಟ್ ದೇ, ಅದೇನಾಗುತ್ತೆ ಅಂದ್ರೆ ದೇ ಅವರು ಕಮ್ ಅಂದ್ರೆ ಬಾ, ಔಟ್ ಕ್ಲಿಯರ್, ಅದು ಬಹಳ ಹೊರಗಡೆಗೆ ಬರುತ್ತೆ, ಸ್ಪಷ್ಟವಾಗಿ ಮತ್ತು ಅಂಡ್ ಟ್ರೂ, ಸತ್ಯವಾಗಿ, ದಿಟವಾಗಿ, ವಾಸ್ತವವಾಗಿ, ಅದು ಸ್ಫುಟವಾಗಿ ಮತ್ತು ಅದು ಸ್ಪಷ್ಟವಾಗಿ, ಅದು ಇಲ್ಲಿ ನಿಜವಾಗಿ ಕೂಡ ಅದು ಬಹಳ ಉತ್ಕೃಷ್ಟ ಮಟ್ಟದ ಚಿಂತನೆ ಆಗಿರುತ್ತೆ. ಅಂಡ್ ಹ್ಯಾಂಡ್ಸಮ್ಲಿ ಗ್ರೂಮ್ಡ್ ಅಂಡ್ ಫೆಡ್, ಅದು ಬಹಳ ಹ್ಯಾಂಡ್ಸಮ್ ಅಂದ್ರೆ ಬಹಳ ಸುಂದರವಾದ. ಹಾಗಾಗಿ ಅದು ಬಹಳ ಸುಂದರವಾಗಿ ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಗ್ರೂಮ್, ವರ ಬರ್ತದೆ, ವರ ಸೂಚಿಸುತ್ತೆ, ವರ ಹಾಕುತ್ತೆ. ಅಂಡ್ ಫೆಡ್, ಆರವಾಗಿ. ಎಸ್, ಫೆಡ್ ಅಂದ್ರೆ ಇಲ್ಲಿ ಗುಡಿಸುವುದು ಅಂತಂದ್ರೆ ವರ ಹಾಕುವುದು ಅಂತ ಅರ್ಥ. ಅಂದ್ರೆ ಅದು ಫೀಡ್ ಫೆಡ್ ಅಂದ್ರೆ ಬಡಿಸುವುದು ಅಂತ ಅರ್ಥ, ಇಲ್ಲಿ ವರ ಹಾಕುವುದು ಅಂತ ಒಳ್ಳೆ ಒಂದು ಮಾತುಗಳು ಹೊರ ಬರ್ತವೆ. ಅದು ಸುಂದರವಾಗಿ. ಹ್ಯಾಂಡ್ಸಮ್ ಅಂದ್ರೆ ಗೊತ್ತಿದೆ, ಸುಂದರ. ಹ್ಯಾಂಡ್ಸಮ್ ಅಂತ ಹುಡುಗರಿಗೆ ಕರೀತಾರೆ, ಹೆಣ್ಮಕ್ಳಿಗೆ ಬ್ಯೂಟಿಫುಲ್ ಅಂತ ಕರೀತಾರೆ. ಎಸ್, ಫಾರ್ ಮೆನಿ ಆಫ್ ದ ಲವ್ಲಿಯೆಸ್ಟ್ ಥಿಂಗ್ಸ್, ಫಾರ್ ಮೆನಿ ಆಫ್ ದ ಲವ್ಲಿಯೆಸ್ಟ್ ಥಿಂಗ್ಸ್, ಆ ಬಹಳ ನಮಗೆ ಒಂದು ಪ್ರೀತಿ ಉಳ್ಳಂತ ಒಂದು ಸಂಗತಿಗಳಾಗಬೇಕು. ಲವ್ಲಿಯೆಸ್ಟ್ ಥಿಂಗ್ಸ್ ಅಂದ್ರೆ ಬಹಳ ಆಕರ್ಷಕ ಪದಗಳಾಗಬೇಕು, ಬಹಳ ಪ್ರೀತಿ ಪೂರಕವಾದಂಥ ಒಂದು ಅಂಶಗಳು, ಸಂಗತಿಗಳು ಅದರಲ್ಲಿ ಒಳಗೊಂಡಿರಬೇಕಾದ ಆಹಾರವಾಗಬೇಕು ಅನ್ನೋ ಮಾತಾಡ್ತಾರೆ. ಹ್ಯಾವ್ ನೆವರ್ ಇಟ್ ಬೀನ್ ಸೆಡ್, ಯಾವ ನೆವರ್ ಸಾಧ್ಯವಿಲ್ಲ, ಎಟ್ ಬೀನ್ ಸೆಡ್ ಯಾವಾಗಲೂ ಕೂಡ ಅದು ಯಾರು ಹೇಳಿರದ, ಯಾರು ಕೇಳಿರದ ಅಂತ ಹೊಸ ಹೊಸ ಪದಗಳನ್ನ ನಮ್ಮ ಮಾತುಗಳಲ್ಲಿ ಅದು ಉತ್ಕೃಷ್ಟ ಮಟ್ಟದ ಒಂದು ಚಿಂತನೆ, ವಿಚಾರಧಾರೆಗಳನ್ನು ಹೊರ ಹಾಕಬೇಕು. ಆವಾಗ ವಂಡರ್ಫುಲ್ ವರ್ಡ್ಸ್ ಆಗ್ತವೆ ನಮ್ಮ ಮಾತನ್ನ ಹೇಳ್ತೀನಿ. ಎಸ್, ವಿ ಆಲ್ವೇಸ್ told wonderful words, said wonderful words. Yes, the first one picture is wonderful words, the scenery is wonderful words,
ಅದ್ಭುತವಾದ ಪದಗಳ ಒಂದು ಚಿತ್ರ. ಎಸ್, ಸೆಕೆಂಡ್ ಒನ್ ಈಸ್, ಎಸ್, ಇನ್ ಯುವರ್ ಮೈಂಡ್ ಎ ಬ್ರೈಟೆಸ್ಟ್ ಥಾಟ್. ಎಸ್, ಅಂಡ್ ಆಲ್ಸೋ he is very handsome, groom and fat. ಎಸ್, ಇವನು ಬಹಳ ಸುಂದರವಾಗಿದ್ದಾನೆ. ಈ ಥರ ಸುಂದರವಾಗಿದ್ದಾಗ ನಮ್ಮ ಮನಸ್ಸು ಕೂಡ ಸುಂದರವಾಗಿರಬೇಕು. ಬರೀ ಸುಂದರತೆ ಹೊರಗೆ ನೋಟ ಅಲ್ಲ, ಒಳಗಿನ ನೋಟ ಸುಂದರವಾಗಿರಬೇಕು, ಸೌಂದರ್ಯ ಉಳ್ಳದಾಗಿರ್ಬೇಕು ಅನ್ನೋ ಮಾತನ್ನ ಇಲ್ಲಿ ನಮಗೆ ಕವಿಯತ್ರಿ ಹೇಳ್ತಾ ಇದ್ದಾರೆ. ಎಸ್, ಇನ್ ದ ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಜಾ, words are the food and dress of thought. They give it its body and swing, and everyone's longing today's to hear some fresh and beautiful thing. Words are the food and dress of thought. ನಮ್ಮ ಪದಗಳು ಹೆಂಗಿರ್ಬೇಕು ಅಂತಂದ್ರೆ, ಫುಡ್ ಅಂಡ್ ಡ್ರೆಸ್, ಆಹಾರದಲ್ಲಿ, ಉಡುಪಿನಲ್ಲಿ ನಮ್ಮ ಆಲೋಚನೆಗಳು ಕೂಡ ಪದಗಳಾಗಿರಬೇಕು. ನಮ್ಮ ಡ್ರೆಸ್ಸು ಕೂಡ, ನಮ್ಮ ಆಹಾರ ಕೂಡ ನಮ್ಮ ವಿಚಾರಧಾರೆಗಳ ಪದಗಳಾಗಿರ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಅಂದ್ರೆ ಆ ಡ್ರೆಸ್ ನೋಡಿದ ಕೂಡಲೇ ಆ ಪದಗಳು ಹೊರಬರಬೇಕು ಅನ್ನೋ ಮಾತಾಡ್ತಾನೆ. ನಮ್ಮ ಆಹಾರ ಶೈಲಿ ನೋಡಿದ ಕೂಡಲೇ ಗೊತ್ತಾಗಬೇಕು ಅಂತ ಹೇಳ್ತಾನೆ. ದೇ ಗಿವ್ ಇಟ್ ಇಟ್ಸ್ ಬಾಡಿ ಅಂಡ್ ಸ್ವಿಂಗ್. ದೇ ಗಿವ್, ಅದು ನಮಗೆ ಕೊಡುತ್ತೆ. ಇಟ್ಸ್ ಬಾಡಿ, ಅದು ಅದರ ಒಂದು ದೇಹ, ಅದರ ಒಂದು ಭಾಗ. ಅಂಡ್ ಸ್ವಿಂಗ್, ಹಿಂದೆ ಮುಂದೆ ಚಲಿಸದೆ, ಹಿಂದೆ ಮುಂದೆ ಚಲಿಸದೆ. ಸ್ವಿಂಗ್ ಅಂದ್ರೆ ಹಿಂದೆ ಮುಂದೆ, ಹಿಂದೆ ಮತ್ತು ಮುಂದೆ ಚಲಿಸುವ ಅರ್ಥವನ್ನ ಕೊಡುವಂಥದ್ದು. ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಅಂಡ್ ಎವ್ರಿ ಒನ್ಸ್ ಲಾಂಗಿಂಗ್ ಟುಡೇ ಟು ಹಿಯರ್, ಪ್ರತಿಯೊಬ್ಬರು ಕೂಡ ಇಲ್ಲಿ ಅದನ್ನು ಇಷ್ಟಪಡಬೇಕು. ಡಿಸೈರ್, ಲಾಂಗಿಂಗ್ ಇಸ್ ಡಿಸೈರ್, ಇಷ್ಟಪಡಬೇಕು, ಆಸೆ ಪಡಬೇಕು. ಪ್ರತಿಯೊಬ್ಬರು ಮೆಚ್ಚುವಂತಹ, ಆಲಿಸುವಂತಹ, ಈ ದಿನಗಳಲ್ಲಿ ಆಲಿಸುವಂತಹ ಬಾಡಿ ಲ್ಯಾಂಗ್ವೇಜ್, ನಮ್ಮಲ್ಲಿ ಬಾಡಿ ಲ್ಯಾಂಗ್ವೇಜ್ ವರ್ಡ್ಸ್ ಇರಬೇಕು ನಮ್ಮ ಮಾತಾಡ್ತಾರೆ. ಇದು ಪ್ರತಿಯೊಬ್ಬರು ಕೂಡ. ಇಯರ್ ಅಂದ್ರೆ ಆಲಿಸು, HER ಇಯರ್ ಅಂತಂದ್ರೆ ಇಲ್ಲಿ HER ಇಯರ್ ಅಂದ್ರೆ ಆಲಿಸು ಅಂತ. ದ ವರ್ಡ್ಸ್ ಆರ್ homophones. The pronunciation are same but meaning is different. Yes. So, some fresh and beautiful thing. Some fresh and beautiful thing. ಆ ಒಂದು ಆಲಿಸುವುದು ಹೆಂಗಿರ್ಬೇಕಂದ್ರೆ ಬಹಳ ಫ್ರೆಶ್ ಆಗಿರ್ಬೇಕು, ಶುಭ್ರವಾಗಿರ್ಬೇಕು. ಬೆಳಗಿನ ವಾತಾವರಣ ಹೆಂಗಿರುತ್ತಲ್ಲ ಹಾಗೆ ಶುಭ್ರವಾಗಿ. ಅಂಡ್ ಬ್ಯೂಟಿಫುಲ್ ಥಿಂಗ್, ಸುಂದರವಾಗಿರುವಂಥ ಪದಗಳಿರಬೇಕು. ಬ್ಯೂಟಿಫುಲ್ ಥಿಂಗ್, ಸುಂದರವಾದಂಥ ವಿಷಯ ಇರಬೇಕು. ಅದು ಉತ್ತಮ ಗುಣಮಟ್ಟದ ಪದಗಳಾಗಿರಬೇಕು, ಸಂಗತಿಯಾಗಿರಬೇಕು. ಆಗ ನಮ್ಮನ್ನೆಲ್ಲರೂ ಕೂಡ ಚೆನ್ನಾಗಿ ಆಲಿಸ್ತಾರೆ, ಚೆನ್ನಾಗಿ ಕೇಳುತ್ತಾರೆ, ಅವ್ರಿಗೆ ಅದು ಇಷ್ಟವಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನಮ್ಮ ಮಾತನ್ನ ಇಲ್ಲಿ ನಮಗೆ ಕವಿಯತ್ರಿ ಹೇಳಿದ್ದಾರೆ. ಎಸ್, ದಿಸ್ ಒನ್ ಪಿಕ್ಚರ್ ಶೋಸ್ wonderful words, wonderful word. So many wonderful pictures in the image. Yes, cycling and some animals, and some are car and jeep. Some are people are dancing, speaking, and cycling. So many pictures here in this imagination. So in the second picture, yes, this picture shows, the image shows fresh and beautiful environment. Yes, ಬಹಳ ಶುಭ್ರವಾದ ಮತ್ತು ಸುಂದರವಾದಂಥ ವಾತಾವರಣವನ್ನು ತಗೋ ನೋಡಿ. ಬೆಳಗ್ಗೆ ಆಗತಾನೆ ದ ಸನ್ ಅರೈಸ್ ಇನ್ ದ ಈಸ್ಟ್. ಎಸ್, the environment is so fresh and the flower is open. Yes, very good situation and fresh air and beautiful thing. My dear students, in the third stanza told very nicely
So, in the last stanza, we are going to last stanza. Okay? Okay, my dear students. Okay, students, the last stanza. But only words can free a thought from its prison behind your eyes. Maybe your mind is holding now a marvelous new surprise. So, the poetess says to her, but only words can free a thought. ಯಾವಾಗ ನಮ್ಮ ವಿಚಾರಧಾರೆಗಳ ಯೋಚನೆಗಳು ಪದಗಳು ಹೊರಬರ್ತವೆ ಅಂದರೆ ನಾವು ಫ್ರೀ ಆಗಿದ್ದಾಗ. ಎಸ್ ನೋಡಿ, ಯಾವಾಗಲೂ ನಾವು ಚಿಂತನೆಯನ್ನು ಮುಕ್ತವಾಗಿದ್ದಾಗ ಮಾಡಬೇಕು. ಅವಾಗ ಒಳ್ಳೆ ಮನಸ್ಸಿಂದ ನಾವು ಯೋಚಿಸಿದಾಗ ಒಳ್ಳೊಳ್ಳೆ ಪದಗಳು ನಮಗೆ ಮಾತಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಯಾವುದೇ ಟೆನ್ಷನ್ ಇರಬಾರ್ದು, ಯಾವುದರ ಮುಲಾಜಿಗೊಳಗಾಗಿರಬಾರ್ದು. ಎಸ್ ಥಾಟ್ ಫ್ರಮ್ ಇಟ್ಸ್ ಪ್ರಿಸನ್ ಬಿಹೈಂಡ್ ಯುವರ್ ಐಸ್. ನಿಮ್ಮ ಕಣ್ಣುಗಳ ಹಿಂದೆ ಅವು ಪ್ರಿಸನ್ ಅಂದರೆ ಜೈಲು, ಆ ಜೈಲ್ ಜೊತೆಗೆ ಬಿಹೈಂಡ್ ಹಿಂದ್ಗಡೆ ಇರ್ತವೆ. ಹೇಗೆ ಕಂಬಿಗಳ ಹಿಂದೆ ಮನುಷ್ಯ ಇರ್ತಾನೋ ಹಾಗೆ ಆ ವಿಚಾರಧಾರೆಗಳು ಇಲ್ಲಿ ಅಂಶಗಳನ್ನು ನೋಡ್ತಾನೆ. ಪ್ರಿಸನ್ ಅಂದರೆ ಜೈಲು, ಬಿಹೈಂಡ್ ಯುವರ್ ಐಸ್ ನಿಮ್ಮ ಕಣ್ಣುಗಳ ಹಿಂದಿನ ಆ ಸೆರೆಯಲ್ಲಿ ಅಂದರೆ ಆ ಜೈಲಿನಲ್ಲಿ ಅವು ವರ್ಡ್ಸ್ಗಳು ನಿಮ್ಮ ಮುಕ್ತವಾಗಿರ್ತವೆ ಅನ್ನೋ ಮಾತನ್ನು ಇಲ್ಲಿ ದ poetess Mary O'Neill told to us. Maybe your mind is holding now. ಸಾಧ್ಯತೆ ಇದೆ ಯುವರ್ ಮೈಂಡ್, ನಿಮ್ಮ ಮನಸ್ಸು ಈಸ್ ಹೋಲ್ಡಿಂಗ್ ನಾವು. ಈಗ ಏನಾಗಿದೆ ಅಂದರೆ ಹೋಲ್ಡಿಂಗ್ ಆಗಿದೆ ಅಂದರೆ ಬಂಧಿಸಿದೆ, ಹಿಡಿದಿಟ್ಕೊಂಡಿದೆ ಅಂತ ಹೇಳ್ತಾನೆ. ಹಿಡಿದಿಡು ಅಥವಾ ಬಂಧಿಸು. ನಾವು ಈಗ ನಿಮ್ಮ ಮನಸ್ಸು ಹಿಡಿದಿಡಿದಿದೆ ಈಗ. ಎ ಮಾರ್ವಲಸ್ ನ್ಯೂ ಸರ್ಪ್ರೈಸ್ ಅಂತ ಹೇಳ್ತಾನೆ. ಒಂದು ಅದ್ಭುತವಾದಂಥ, ಒಂದು ಆಶ್ಚರ್ಯಕರವಾದಂಥ ಒಂದು ಅಂಶ ನಿಮ್ಮೊಳಗೆ ಇದೆ. ಅದು ಆಶ್ಚರ್ಯ, ಅದು ಒಂದು ರೀತಿಯಲ್ಲಿ ಅತ್ಯದ್ಭುತ ಅನ್ನೋ ಮಾತನ್ನು ಇಲ್ಲಿ ದ poet says to her. ಎಸ್, ನಮ್ಮ ಮಾತುಗಳು ಯಾವಾಗಲೂ ಕೂಡ ಫ್ರೀ ಆಗಿರಬೇಕು. ಇನ್ ಅವರ್ ಇನ್ನರ್ ಮೈಂಡ್ ಥಿಂಕ್ ಸೋ ಮೆನಿ issues. So, we spoken only good words, not negative words or negative thinking. Yes. So, the first picture shows wonderful words. The images shows wonderful. Yes. And second one is, yes, prison behind your eyes. Yes, this is a prison, jail. ಬಿಹೈಂಡ್ ಯುವರ್ ಐಸ್, ಕಣ್ಣಿನ ಹಿಂದೆ ಅಂದರೆ ಕಣ್ಣಿನ ಒಳಗಡೆಗೆ ಆ ರೀತಿಯಾದಂಥ ಚಿಂತನೆಗಳು ಇರ್ತವೆ ಅನ್ನೋ ಮಾತನ್ನು ಇಲ್ಲಿ ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಎಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಕಂಪ್ಲೀಟೆಡ್ ಟುಡೇಸ್ ಕ್ಲಾಸ್ ಇನ್ ದಿಸ್ ಪ್ಲಾನ್. ದ poetess says, we spoke on wonderful words and always we thought free in mind. So, we always words to speak in better way. Yes, okay, my dear students. Next go to revision. Yes, my dear students, revision. Questions. Okay. What does the poet ask us not to let die? ಇಲ್ಲಿ poet ಏನನ್ನ ಕೇಳಿದಾನೆ? ಏನು ನಾವು ನಾಟೆ ಸಾಯಬಾರ್ದು ಅಂತ ಹೇಳ್ತಾನೆ. ಎಸ್, ದ poet tells us that let our thoughts not die. ನಮ್ಮ ವಿಚಾರಧಾರೆಗಳು ಯಾವತ್ತೂ ಕೂಡ ಸಾಯಬಾರ್ದು. ಥಾಟ್ಸ್ ನಾಟ್ ಡೈ. ನಮ್ಮ ವಿಚಾರಧಾರೆಗಳು, ನಮ್ಮ ಚಿಂತನೆಗಳು ಯಾವಾಗಲೂ ಸಾಯಬಾರ್ದು, ಅವುಗಳನ್ನ ಮರುಕಳಿಸುವ ಹಾಗೆ ನಾವು ಇಟ್ಕೋಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾನೆ. ಎಸ್, ಇನ್ ದ ಸೆಕೆಂಡ್ ಕ್ವಶನ್, English is a game to play. How does the poet justify it? Yes. Answer, we can express our thoughts. ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ನಮ್ಮ ಚಿಂತನೆಗಳನ್ನು ವಿತ್ ದಿ ಹೆಲ್ಪ್ ಆಫ್ ವರ್ಡ್ಸ್. ಕೆಲವು ಪದಗಳ ಸಹಾಯದಿಂದ, ನೆರವಿನಿಂದ. ಎಲೆಗೆಂಟ್ ಅಂಡ್ ಬ್ಯೂಟಿಫುಲ್ ವರ್ಡ್ಸ್, ಬಹಳ ಚೆನ್ನಾಗಿರುವ, ಬಹಳ ಸ್ಪಷ್ಟವಾಗಿರುವಂಥ, ಸುಂದರವಾಗಿರುವಂಥ ಪದಗಳನ್ನು ಇಟ್ಕೊಂಡು
ವಿ ಸ್ಪೀಕ್ ಬ್ರಿಂಗ್ ಔಟ್ ಅವರ್ ಥಾಟ್ಸ್, ನಮ್ಮ ವಿಚಾರಧಾರೆಗಳ ಚಿಂತನೆಗಳನ್ನು ಹೊರಾಕ್ತೀವಿ ಆ ಪದಗಳ ಮೂಲಕ. ಆ ಪದಗಳು ಹೆಂಗಿರ್ಬೇಕಂದ್ರೆ ಸುಂದರವಾಗಿರ್ಬೇಕು, ಅದ್ಭುತವಾಗಿರ್ಬೇಕು. ಸೊ ಪೈಟ್ ಸೇಸ್ ಇಂಗ್ಲಿಷ್ ಈಸ್ ಎ ವಂಡರ್ಫುಲ್ ಗೇಮ್. ಸೊ ಪೈಟ್ ಸೇಸ್ ಇಂಗ್ಲಿಷ್ ಈಸ್ ಎ ವಂಡರ್ಫುಲ್ ಗೇಮ್. ಅದೊಂದು ಅದ್ಭುತ ಆಟ, ಅದೊಂದು ಅದ್ಭುತ ಭಾಷೆ. ದಟ್ ವಿ ಕ್ಯಾನ್ ಯೂಸ್, ನಾವು ಬಳಸಬೇಕು ಈಸಿಲಿ ಟು ಬೀಯಿಂಗ್ ಔಟ್ ಅವರ್ ಥಾಟ್ಸ್, ನಮ್ಮ ಅಂಶಗಳನ್ನ ಹೊರಹಾಕಬೇಕು. ಅವಾಗ ಇಂಗ್ಲಿಷ್ ಈಸ್ ಎ ಲ್ಯಾಂಗ್ವೇಜ್ ಗೇಮ್. ಎಸ್, ವಿ ಲರ್ನ್ ವೆರಿ ಇಂಪಾರ್ಟೆಂಟ್ play to language game. Yes. The third question, what does everyone try to hear and see afresh? What does everyone try to hear, see afresh ಅಂತ ಹೇಳ್ತಾರೆ. ಇವರನ್ನು ಯಾವ ರೀತಿಯಾಗಿ ಆ ಒಂದು ಫ್ರೆಶ್ಗಳನ್ನ ಇಲ್ಲಿ ನೋಡಬೇಕು ಅಂತ ಹೇಳ್ತಾರೆ, ಆಲಿಸಬೇಕು ಅಂತ ಹೇಳ್ತಾರೆ. ಎಸ್, ಎವ್ರಿ ಒನ್ ಟ್ರೈ ಟು ಹಿಯರ್ ಸಮ್ ಫ್ರೆಶ್ ಅಂಡ್ ಬ್ಯೂಟಿಫುಲ್ ಥಿಂಗ್ಸ್ ಅಂತ ಹೇಳ್ತಾರೆ. ನೋಡಿ, ಹೊಸ ಹೊಸತನ ನಮಗೆ ಬರಬೇಕು. ಹೊಸ ಹೊಸತನ ಇದ್ದಾಗ ಮಾತ್ರ ಸುಂದರವಾದಂಥ ಮನಸ್ಸು ಅರಳಿಕೆ ಸಾಧ್ಯತೆ ಇದೆ. ಹೇಳಿದ್ದು ಹೇಳೋಕೆ ದಾಸನಂಗೆ ಆಗ್ಬಿಡ್ತಾರೆ. ಒನ್ ಟೈಮ್ ಅಂಡ್ ನೆಕ್ಸ್ಟ್ ಟೈಮ್ ಟು ಡಿಫ್ರೆಂಟ್ ಬಿಟ್ವೀನ್ ದ ವರ್ಡ್ಸ್ ಆರ್ ಸ್ಪೀಚ್. ಸೊ ದ ವರ್ಡ್ಸ್ ಆರ್ ವೆರಿ ನೈಸ್ ಅಂಡ್ ಗುಡ್ ವರ್ಡ್ಸ್. ಸೊ ಅವರ್ ಲ್ಯಾಂಗ್ವೇಜ್ ಇಂಪ್ರೂವ್. ಎಸ್. Okay, go to next one grammar point in this poem. Figure of speech, alankaragalu. Figure of speech, alankaragalu. In this poem, many figure of speech like personification and metaphor. Personification and metaphor. So, underline the word or sentence in your textbook. Okay? Okay. Never let thought shrivel and die. Shrivel and die. Yes. ಇಲ್ಲಿ ಪರ್ಸಾನಿಫಿಕೇಶನ್ ವರ್ಣನೆ ಮಾಡಿದ್ದಾನೆ. ನಮ್ಮ ಚಿಂತನೆಗಳು ನಾನ್ ಲಿವಿಂಗ್ ಥಿಂಗ್ಸ್ ಜೊತೆಗೆ ಯಾವ ರೀತಿಯಾಗಿ ಡಿಸ್ಕ್ರೈಬ್ ಮಾಡಿದ್ದಾನೆ ಅದನ್ನ ಆನ್ಸರ್ ಇಸ್ ಪರ್ಸಾನಿಫಿಕೇಶನ್, ವರ್ಣನೆ. ದಟ್ಸ್ ವೈ ದಿಸ್ ಲೈನ್ ಈಸ್ ಫಿಗರ್ ಆಫ್ ಸ್ಪೀಚ್ ಈಸ್ ಪರ್ಸಾನಿಫಿಕೇಶನ್. ಸೊ ಇನ್ ದ ಸೆಕೆಂಡ್ ಒನ್, for English is a wonderful game and all of you can play it. So the opposite of the simile, ವ್ಯಂಗ್ಯ ಮಾಡೋದು ಅಂತ, ಇಲ್ಲಿ ವ್ಯಂಗ್ಯವಾಗಿ ಹೇಳೋಂಥದ್ದು ಅಂತ ಒಂಥರ ಇಂಗ್ಲಿಷ್ ಗೇಮ್ ಇದ್ದಾಗ ಏನೋ ಆಟ ಅಂತ. ದಟ್ಸ್ ಕಾಲ್ಡ್ ಮೆಟಾಫಾರ್. ಮೆಟಾಫಾರ್. ಥರ್ಡ್ ಒನ್ ಆಲ್ಸೋ ಮೆಟಾಫಾರ್. ವರ್ಡ್ಸ್ ಆರ್ ದ ಫುಡ್ ಅಂಡ್ ಡ್ರೆಸ್ ಆಫ್ ಥಾಟ್ ಅಂತ ಹೇಳ್ತಾನೆ. ನಮ್ಮ ಪದಗಳೇ ಆಹಾರ ಮತ್ತು ಬಟ್ಟೆಗಳಲ್ಲಿ ಇರೋ ಚಿಂತನೆ ಅಂತ ಹೇಳ್ತಾನೆ. ಇದು ದಟ್ಸ್ ಕಾಲ್ಡ್ ವ್ಯಂಗ್ಯವಾಗಿ ಅಂತ ಸ್ವಲ್ಪ ಹೇಳ್ತಿದ್ದಾನೆ. ಹಾಗಾಗಿ ದಟ್ಸ್ ಕಾಲ್ಡ್ ಮೆಟಾಫಾರ್, ಅಪೋಸಿಟ್ ಆಫ್ ದ ಸಿಮಿಲಿ. ಎಸ್, ಮೆಟಾಫಾರ್. ಫೋರ್ತ್ ಒನ್, ದೇ ಗಿವ್ ಇಟ್ ಇಟ್ಸ್ ಬಾಡಿ ಅಂಡ್ ಸ್ವಿಂಗ್. ದೇ ಗಿವ್ ಇಟ್ಸ್ ಬಾಡಿ ಅಂಡ್ ಸ್ವಿಂಗ್. ಸೊ ದಿಸ್ ಒನ್ ಆಲ್ಸೋ ಡಿಸ್ಕ್ರೈಬ್ ದ ನಾನ್ ಲಿವಿಂಗ್ ಥಿಂಗ್ಸ್. ಸೊ ದ ಸೆಂಟೆನ್ಸ್ ಈಸ್ ಪರ್ಸಾನಿಫಿಕೇಶನ್. ಪರ್ಸಾನಿಫಿಕೇಶನ್ ವರ್ಣಿಸಿದ್ದಾರೆ. ಅಂಡ್ ಲಾಸ್ಟ್ ಒನ್, ಬಟ್ ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಎ ಥಾಟ್ ಫ್ರಮ್ ಇಟ್ಸ್ ಪ್ರಿಸನ್ ಬಿಹೈಂಡ್ ಯುವರ್ ಐಸ್. ದಿಸ್ ಲೈನ್ ಆಲ್ಸೋ ಡಿಸ್ಕ್ರೈಬ್ ದ ನಾನ್ ಲಿವಿಂಗ್ ಥಿಂಗ್ಸ್. ಸೊ ಲಾಸ್ಟ್ ಒನ್ ಆಲ್ಸೋ personification. Figure of speech is personification. So easily identify figure of speech in the poem. My dear students, in the exam purpose 1 marks, easily get it. Okay, easily understood the line. ಬಹಳ ಈಸಿಯಾಗಿ ನಾವು ಅರ್ಥವನ್ನು ಮಾಡ್ಕೊಳ್ಳೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಗೋ ಟು the last one and home assignment. Yes, take down your notebook and write it. Okay, the first question, the poet speaks about matching words. What should we match the words with? The poet speaks about matching words. What should we match the words with? ಯಾವುಗಳನ್ನು ನಾವು ಮ್ಯಾಚಿಂಗ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಮ್ಯಾಚ್ ಮಾಡಿ. ಸೆಕೆಂಡ್ ಕ್ವಶನ್, ದ ಪೋಯಮ್ ಮೆನ್ಷನ್ ಪ್ರಿಸನ್. ಇಲ್ಲಿ ಜೈಲ್ ಅಂತ ಹೇಳಿದ್ದಾನೆ, ಸೆಲ್ ಅಂತ. ಇನ್ ಲೈನ್ 16,
ವಾಟ್ ಅಕಾರ್ಡಿಂಗ್ ಟು ಅವರ್ ಈಸ್ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಇಲ್ಲಿ ಹೇಳಿದರಾದ ಪ್ರಕಾರ ಆ ಕವಿಯತ್ರಿ ಪ್ರಕಾರ ಅಂತಂದ್ರೆ ಅದು ಜೈಲಲ್ಲ ಅಂತ. ಎಸ್. ಥರ್ಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ದ ಗ್ರಾಮರ್ ಆಸ್ಪೆಕ್ಟ್. ಯೂಸ್ ದ ಫಾಲೋಯಿಂಗ್ ಫ್ರೇಸಲ್ ವರ್ಬ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಈಗಾಗಲೇ ನಾನು ಬಿಗಿನಿಂಗಲ್ಲಿ ಹೇಳಿದ್ದೀನಿ, ಆರಂಭದಲ್ಲಿ. ಎಸ್, ಬಿಫೋರ್ ಯು ರೀಡ್ ಅಲ್ಲಿ ಈ ಕೆಳಗಿರುವ ಸೆಂಟೆನ್ಸನ್ನು, ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಾಗಿ ರಚನೆ ಮಾಡಿ ಫ್ರೇಸಲ್ ವರ್ಬ್ಗಳನ್ನು ಅಂತ ಹೇಳಿದೆ, ಇಡಿಯಮ್ಸ್. ಓಕೆ, ದ ಫಸ್ಟ್ ಒನ್ ಈಸ್ ಈಗ ಆಲ್ರೆಡಿ learned in 8th standard in these words. Yes. Okay, the first word is in spite of. The first word is in spite of. Second one is in spite of andre adaggi kuda. Instead of badali. Instead of andre badali. Third one give up. Give up andre bidu. Yes, make out andre varak. Yes. These are 4 phrasal verbs. Write in your own sentence. Okay? Okay, my dear students. Next class, I will see this homework. Okay? Okay. Once again, thank you, one and all.